ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡ್ತಿರೋ ಕೊರಿಯೋಗ್ರಾಫರ್ ಮುರಳಿ ನಮ್ಮ ಜೊತೆ ಇದ್ದಾರೆ ಸರ್. ಅವರ ಜೊತೆಗೆ ಮತ್ತೆ ಕ್ಯಾಮ್ರಾಮ್ಯಾನ್ ಚಂದ್ರು, ಈ ಚಿತ್ರದ ಚಾರ್ಮಿನಾರ್ ಚಿತ್ರದ ಕ್ಯಾಮ್ರಾಮನ್ ಚಂದ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಚಂದ್ರು ನಿರ್ದೇಶಕ, ಚಂದ್ರು ಕೂಡ ಕ್ಯಾಮ್ರಾಮನ್ ಚಂದ್ರು ಕೂಡ. ಸೊ ನಿಮ್ಮ ಮತ್ತು ಚಂದ್ರು ಅವರ ಕಾಂಬಿನೇಷನ್ ಮೊದಲನೇ ಚಿತ್ರ ಅಂತ ಹೇಳಿದ್ರು. ನಿಮ್ಮ ಇತ್ತೀಚಿನ ದಿನಗಳಲ್ಲಿ ಕೊರಿಯೋಗ್ರಫಿ ಹಾಡುಗಳೆಲ್ಲ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಈ ಹಾಡಿನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೇಳ್ಬೇಕಂದ್ರೆ ಸರ್ ಜೊತೆಗೆ ನೀವು ಹೇಳ್ದಂಗೆ ಚಂದ್ರು ಸರ್ ಜೊತೆಗೆ, ಆಮೇಲೆ ಕ್ಯಾಮ್ರಾಮನ್ ಚಂದ್ರು ಸರ್ ಜೊತೆಗೂ ಅಷ್ಟೇ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು. ಪ್ರೇಮ್ ಸರ್ ಜೊತೆಗೂ ಅಷ್ಟೇ. ಅಂದರೆ ಈ ಟೀಮ್ ನನಗೆ ಹೊಸದು, ನನಗೆ ಇಲ್ಲಿ ಮಾಡ್ತಾ ಇರೋದು. ಈ ಸಾಂಗ್ ಒಂದು ಟಫ್ ಸಾಂಗು, ಅಂದರೆ ಚಾಲೆಂಜಿಂಗ್ ಸಾಂಗ್ ಅಂತ ಹೇಳ್ಬೋದು. ಯಾಕಂದರೆ ಈ ನಾರ್ಮಲಾಗಿ ಡ್ಯುಯೆಟ್ ಸಾಂಗ್ ಅಂದರೆ ಒಂದು ಡ್ಯುಯೆಟ್ ಒಂದು ಫೀಲ್ ಬಂದು ತೆಗೆದು ಹೋಗ್ಬೋದು, ಆ ಥರ ಇರುತ್ತೆ. ಇಲ್ಲಾಂದರೆ ಪ್ಯಾತ್ ಅಂದರೆ ಫುಲ್ ಪ್ಯಾತ್ ಇರುತ್ತೆ. ಇದು ಹಂಗಿಲ್ಲ. ಇದು ಅಂದರೆ ಪ್ಯಾತನು ಡ್ಯುಯೆಟ್ ಎರಡು ಮಿಕ್ಸಪ್ ಆಗಿದೆ. ಅಂದರೆ ಫೀಲ್ ಎರಡು ಥರನೂ ಕೊಡಬೇಕಾಗತ್ತೆ. ಒಂದೇ ಲಿರಿಕ್ಸಲ್ಲಿ ಎರಡು ಥರ ಫೀಲ್ ಬರ್ತಾ ಇದೆ. ತುಂಬ ಟಫ್ ಆಗಿದೆ ಜಾಬ್ ಇದು. ಅದು ನೋಡ್ಕೊಂಡು ನಾವು ಮಾಡ್ತಾ ಇದೀವಿ ಇದರಲ್ಲಿ. ಓಕೆ ಸರ್, ನೀವು ಸರ್ ಚಂದ್ರು ಒಬ್ಬರು ನಿರ್ದೇಶಕರ ಕನಸು ಒಂದು ಚಿತ್ರ ಆಗಿರುತ್ತೆ. ಅದನ್ನು ತೆರೆ ಮೇಲೆ ತೋರಿಸೋ ಅಂಥ ಒಂದು ಶಕ್ತಿ ಇರೋದು ಕ್ಯಾಮ್ರಾಮನ್ಗೆ, ಎಲ್ರಿಗೂ ಇರುತ್ತೆ. ಬಟ್ ಕ್ಯಾಮ್ರಾಮನ್ ವರ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಚಂದ್ರು ಅವರ ಈ ನಿರ್ದೇಶನದಲ್ಲಿ ನಿಮ್ಮ ಕ್ಯಾಮ್ರಾ ವರ್ಕ್ ಹೇಗೆ ಬರ್ತಾ ಇದೆ? ಚಂದ್ರು ಅವ್ರ ಜೊತೆಯಲ್ಲಿ ಎಲ್ಲ ಕಂಟಿನ್ಯೂಸ್ ಆಗಿ ತಾಜ್ ಮಹಲ್, ಪ್ರೇಮ್ ಕಹಾನಿ ಮತ್ತು ಮೈಲಾರಿ, ಖೋಖೋ ಎಲ್ಲ 4 ಸಿನಿಮಾ, ಇದು 5ನೇ ಸಿನಿಮಾ ಮಾಡ್ತಿದ್ದೀನಿ. ಅದರಿಂದ ಚೆನ್ನಾಗಿ ಜೆಲ್ಲಾಗಿದೆ ನಮ್ಮದು. ಒಂದು ಓವರಾಲ್ ಕಾನ್ಸೆಪ್ಟ್ ಆಗ್ಬೋದು, ಮುಂಚೆಯಿಂದನೇ ಸ್ಕ್ರಿಪ್ಟಿಂಗ್ ಲೆವೆಲಿಂದನೇ ಸಾಂಗು ಯಾವ ಥರ ಆಗಬೇಕು ಏನು ಅಂತೆಲ್ಲ ಪ್ಲ್ಯಾನ್ ಆಗಿತ್ತು. ಜೊತೆಗೆ ಮುರಳಿ ಮಾಸ್ಟ್ರು ಆ್ಯಡ್ ಆಗಿ ಈಗ ಒಬ್ಬರು ಒಂದು ಸಕ್ಸಸ್ ಕೊಟ್ಟರು ಅಂದರೆ ಅವ್ರ ಮೇಲೆ ಹೆಚ್ಚಿನ ನಿರೀಕ್ಷೆಗಳು, ಹೆಚ್ಚಿನ ಜವಾಬ್ದಾರಿ ಶುರು ಆಗುತ್ತೆ. ಸೊ ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಹೇಳ್ತೀರಾ? ಒಳ್ಳೆ ಟೀಮ್ ಇದು. ಆ ಟೀಮಲ್ಲಿ ನಾವು ಒಂದು ಸಕ್ಸಸ್ ಇದು ನಾವು ಯಾಕೆ ನಾವು ಫಸ್ಟ್ ಎಂಟ್ರಿ ಆಗ್ತಿರೋದು ಇಲ್ಲಿ. ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ. ಯಾಕಂದ್ರೆ ಬೇರೆ ಕಡೆ ಮಾಡಿರ್ತೀವಿ, ಏನೇನೋ ಒಂದು ಮಾಡಿರ್ತೀವಿ. ಅಂದರೆ ಇಲ್ಲೂ ಸಕ್ಸಸ್ ಕೊಡಬೇಕು, ನಮ್ಮದು ಒಂದು ಜವಾಬ್ದಾರಿ ಇರುತ್ತೆ. ಅಂದರೆ ಚೆನ್ನಾಗಿ ಮಾಡಿಕೊಡ್ಬೇಕು, ನೆಕ್ಸ್ಟ್ ನಮ್ಮನ್ನ ಕರಿಬೇಕು. ನನ್ನ ಎಲ್ಲೇ ಹೋದ್ರೂ ನೆಕ್ಸ್ಟು ನಮ್ಮನ್ನ ಗುರುತಿಸ್ಬೇಕು ಅನ್ನೋದೇ ನನ್ನ ಒಂದು ಇದು ಇಂಟೆನ್ಷನ್. ಅಂದರೆ ಅದು ಏನೇ ಆಗಿರ್ಬೋದು, ವರ್ಕಲ್ಲಿ ಮಾತ್ರ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕೊಡಬೇಕಂದ್ರೆ ನನ್ನ ಮೈಂಡಲ್ಲಿ ಇರ್ತದೆ. ಅಂದರೆ ಸುಮ್ಮನೆ ಹೋಗಿ ಸುತ್ತ ಕೊಟ್ಬಿಟ್ಟು ಆಮೇಲೆ ಏನೋ ಒಂದು ಮಾಡಬಾರ್ದು. ಅಕಸ್ಮಾತ್ ಆ ಥರ ಇದ್ರೂ ಮಾಡೋಕ್ಕೆ ನನಗೆ ಇಷ್ಟಪಡೋದಿಲ್ಲ ನಾನು. ಅಂದರೆ ನನಗೆ ಸರ್ ಚಂದ್ರು ಸರ್ ಸಖತ್ ನನಗೆ ಫ್ರೀಡಮ್ ಕೊಟ್ಟಿದ್ದಾರೆ ಇದರಲ್ಲಿ. ದಟ್ ಈಸ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನೀವು ಹೇಳಬೇಕು ಸರ್, ಯಾವ ಥರ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ? ಯಾಕಂದರೆ ಇತ್ತೀಚೆಗೆ ಟೆಕ್ನಾಲಜಿಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, HD ಕ್ವಾಲಿಟೀಸ್ ಬರ್ತಾ ಇದೆ. ಸೊ ಇಲ್ಲಿಗೆ ಯಾವ ಫ್ರೇಮ್ಸ್ ಯೂಸ್ ಮಾಡ್ತಾ ಇದ್ದಾರೆ? ಯಾಕಂದರೆ ನೇಚರ್ ಪ್ರತಿಯೊಂದು ಗ್ಲಿಮ್ಸು ಬೇಕು ನಿಮಗೆ. ನಾವು ಈ ಸಿನಿಮಾಗೆ ರೆಡ್ ಎಪಿಕ್ ಅಂತೇಳಿ ಒಂದು ಹೊಸ ಕ್ಯಾಮ್ರಾ ತರಿಸಿ US ಇಂದ. ಇದು ಡಿಜಿಟಲಲ್ಲಿ ಈಗ ಇರೋದ್ರಲ್ಲಿ ಬೆಸ್ಟ್ ಕ್ಯಾಮ್ರಾ. ಜೊತೆಗೆ ಹೈ ಸ್ಪೀಡ್ ಎಲ್ಲ ಒಳ್ಳೆ ರೆಸೊಲ್ಯೂಷನಲ್ಲೇ ಬರುತ್ತೆ. ಈಗ 96 ಫ್ರೇಮ್ಸ್ ಎಲ್ಲ 5K ರೆಸೊಲ್ಯೂಷನ್ ಅಂತ ಇರುತ್ತೆ. ಅದರಲ್ಲಿ ಒಳ್ಳೆ ಕ್ವಾಲಿಟಿ ಇದೆ. ಅದೇ ರೆಸೊಲ್ಯೂಷನಲ್ಲೇ ಸೇಮ್ ಈ ಹೈ ಸ್ಪೀಡ್ನು ಯೂಸ್ ಮಾಡೋ ಥರದ್ದು ಒಂದು ಬೇಸಿಕ್ ಆಪ್ಷನ್ ಒಂದು ಕೊಟ್ಟಿದ್ದಾರೆ. ಅದೇ ಇದರ ಅಡ್ವಾಂಟೇಜ್ ಆ್ಯಕ್ಚುಲಿ ಯೂಸ್ ಮಾಡ್ತಾರೆ. ಓಕೆ, ಹಾಗಾದರೆ ಒಂದು ಚಿತ್ರದ ಸಕ್ಸಸ್ಗೆ ಚಿತ್ರದ ಕ್ಲಾರಿಟಿ ಕೂಡ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಅಲ್ವಾ. ಆಡಿಯನ್ಸು ಎಷ್ಟು ಖುಷಿಯಿಂದ ನೋಡ್ತಾರೆ, ನೋಡಿದಾಗ ಕಣ್ಣು ತಂಪಾಗಿ ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ ಅನಿಸುತ್ತೆ. ಡೆಫಿನೆಟ್ಲಿ ಆ್ಯಡ್ ಆಗುತ್ತೆ ಅದು. ಮೊದಲ ಚಳಕ ಆಗ ನೆನೆದರೆ ಪುಳಕ ದಿನವಿಡೀ ಕಾದು ಕುಳಿತೆ ಎದುರಿಗೆ ಬಂದಳಕ್ಕೆ ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ವಿಷಯಗಳನ್ನ ತಿಳಿಸ್ಕೊಟ್ರಿ ಚಾರ್ಮಿನಾರ್ ಬಗ್ಗೆ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಪ್ರಕೃತಿಯ ಮಡಿಲಲ್ಲಿ ಚಾರ್ಮಿನಾರ್. ಚಾರ್ಮಿನಾರ್ ಏನು? ಚಾರ್ಮಿನಾರ್ ಅಂದ್ರೆ ಅದೇನು ಗೊತ್ತಾ, ಒಂದು ಕಡೆ ಕೂತಿರ್ತೀವಿ, ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಾರೆ. ಎಷ್ಟು ರಿಸ್ಕ್ ಇರುತ್ತೆ ಅಂತ ಅನ್ನೋದು ಒಂದು ಚಿತ್ರ ನೋಡಿದಾಗಲೂ ಗೊತ್ತಾಗುತ್ತೆ. ಆದರೆ ಮಳೆ ಬಂದುಬಿಡ್ತು. ಈ ನಿರ್ದೇಶನದ ಜವಾಬ್ದಾರಿ ಅದೇ ಒಂದು ದೊಡ್ಡ ರಿಸ್ಕು. ಅದ್ರ ಜೊತೆಗೆ ನಿರ್ಮಾಣ ಕೂಡ ಹೊತ್ಕೊಂಡಿದ್ರೆ ನೀವು. ನಂಗೆ ಛತ್ರಿ ಬೇಕು, ನಂಗೆ ಛತ್ರಿ ಬೇಕು, ನಂಗೆ ಛತ್ರಿ ಬೇಕು.